ಹೀಗಿರಬೇಕಾದ್ರೆ 3 ದಿವಸಗಳ ಹಿಂದೆ, ಒಂದು 7 ದಿವಸಗಳ ಹಿಂದೆ ನಾವು ನಮ್ಮ ಮನೆ ಮುಂದೆ ನಾಯಿಗಳನ್ನೆಲ್ಲ ಬೀಸಾಕಿದ್ರು. ಆ ನಾಯಿಗಳಿಗೆ ಬೆಂಕಿ ಹಚ್ಚಿ ಆ ಹೊಗೆಯಿಂದ ನನ್ನ ಮಗುಗೆ ಮತ್ತು ನನ್ನ ತಾಯಿಗೆ ಆರೋಗ್ಯ ಕೆಡಕ್ಕೆ ಶುರುವಾಯಿತು. ನಾನು ಮತ್ತು ನನ್ನ ವೈಫ್ ಇಬ್ಬರು ಹೋಗಿ ಪೊಲೀಸ್ ಸ್ಟೇಷನ್ಲಿ ಮಿಸ್ಟರ್ ಆನಂದ್ ಈಸ್ ಎ ಸಬ್ ಇನ್ಸ್ಪೆಕ್ಟರ್, ಗುಡ್ ಪರ್ಸನ್, ಅವ್ರ ಹತ್ರ ಹೋಗಿ ನಾವು ಮಾತಾಡಿದಾಗ ಬರ್ತೀವಿ ಇರಿ ಅಂತ ಹೇಳಿ ಅವ್ರು ನೇರವಾಗಿ ಬಂದು ನೋಡಿದಾಗ ಅವರೇ ಹೊಟ್ಟೆ ಹುರ್ಕೊಂಡು ಅಲ್ಲಿರೋ ಜನಕ್ಕೆಲ್ಲ ಬೈದ್ಬಿಟ್ಟು ಅವ್ರೇನು ಮಾಡಿದ್ರು, ನೀವೇ ಟ್ರೈನ್ನ ಕರೆಸಿ, JCBನ ಕರೆಸಿ ಮತ್ತು ಟ್ರ್ಯಾಕ್ಟರ್ನ ಕರೆಸಿ ನಮ್ಮ ಮುಂದೆನೇ ಅದನ್ನ ತೆಗೆಸಿ ಅಂತ ಹೇಳಿದ್ರು. ಆಮೇಲೆ ಪೊಲೀಸ್ ಅವ್ರ ಮುಂದೆನೇ ಸುಮಾರು 25 ಟ್ರ್ಯಾಕ್ಟರ್ ಲೋಡ್ ನಮ್ಮ ಮನೆ ಮುಂದೆ ಇದ್ದ ಕಸವನ್ನು ನಾವು ತೆಗೆಸಿದ್ದೀವಿ. ಯಾವಾಗ ಇದು ತೆಗೆಸಿದ್ದೀವಿ, ನಂತರ ಒಂದು 2-3 ದಿವಸದಲ್ಲಿ ರಾಜು ಅವರು ಟೀಮ್ ಅವರು ಬರ್ತಾರೆ, ಮತ್ತೆ ನಮಗೆ ಹೇಳ್ತಾರೆ, ನೋಡ್ರಿ ನೀವು ಈ ಜಾಗವನ್ನು ನಮಗೆ ಬರ್ಕೊಟ್ಟಿಲ್ಲ ಅಂತ ಹೇಳಿದ್ರೆ 2 ದಿವಸದಲ್ಲಿ ನಿಮ್ಮ ಹೆಂಡತಿನ ನಾವು ರೇಪ್ ಮಾಡ್ತೀವಿ, ನಿಮ್ಮ ಮಗುನ ನಾವು ಕಿಡ್ನಾಪ್ ಮಾಡಿ ಸಾಯಿಸ್ತೀವಿ ಅಂತ ಬೆದರಿಕೆಯನ್ನು ಕೊಡ್ತಾರೆ. ಅದನ್ನು ನಾವು ಪೊಲೀಸಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಪೊಲೀಸ್ ಇದು ನಾರ್ಮಲ್ ಬೆದರಿಕೆ, ಏನು ಆಗಲ್ಲ ಬಿಡ್ರಿ ಅಂತ ಅವರು. ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಪ್ರತ್ಯಂಗಿರ ಯಾಗ ಮತ್ತು ಸುದರ್ಶನ ಹೋಮವನ್ನು ನಾವು ನಮ್ಮ ದೇವಾಲಯದಲ್ಲಿ ನಾವು ಮಾಡ್ತಾ ಇರ್ತೀವಿ. ಇದು 20 ವರ್ಷಗಳಿಂದನೂ ನಡೀತಾ ಇದೆ. ಇದನ್ನು ಹೊಸದಾಗಿ ಏನು ನಾವು ಮಾಡ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲ ದೇವಾಲಯದಲ್ಲೂ ಸುದರ್ಶನ ಹೋಮ ಆಗಿರ್ಬೋದು, ಪ್ರತ್ಯಂಗಿರ ಹೋಮ ಆಗಿರ್ಬೋದು, ಯಾವುದೇ ಹೋಮ ಯಜ್ಞಗಳು ದೇವಸ್ಥಾನ ನಡೆಯೋದು ಸಹಜವಾದ ಒಂದು ವಿಚಾರ. ಆ ಹೆಸರನ್ನ ಇಟ್ಕೊಂಡು ಮೊದಲೊಂದು 20 ಜನ ಬರ್ತಾರೆ ಮನೆ ಮುಂದೆ. ನಮ್ದು ಯಾಗ ಮುಗಿದು ಪೂರ್ಣಾವತಿನೂ ಆಗಿದೆ. ಆ ಟೈಮು ಪೂರ್ಣಾವತಿ ಕೊಟ್ಟ ನಂತರ ಒಂದು 20 ಜನ ಬಂದ್ಬಿಟ್ಟು ಕಲ್ಲು ಹೊಡೆಯಕ್ಕೆ ಶುರು ಮಾಡ್ತಾರೆ. ಎಲ್ಲ ಕುಡಿದಿದ್ದಾರೆ, ಕಲ್ಲು ಹೊಡೆಯಕ್ಕೆ ಶುರು ಮಾಡ್ತಾರೆ. ಕಲ್ಲು ಹೊಡೆದ ತಕ್ಷಣ ನಾವು ಪೊಲೀಸ್ಗೆ 112ಗೆ ಕಾಲ್ ಮಾಡ್ತೀವಿ, 112ಗೆ ನಾವು ಕಾಲ್ ಮಾಡ್ತೀವಿ. ಒಂದು 5 ನಿಮಿಷಕ್ಕೆ ಬರ್ತೀನಿ ಅಂತಾರೆ. ಒಂದು 15 ನಿಮಿಷ ಬಿಟ್ಟು ಪೊಲೀಸ್ ಇಬ್ಬರು ಬರ್ತಾರೆ. ಬಂದ್ಬಿಟ್ಟು ಎಲ್ಲರನ್ನ ಸಮಾಧಾನ ಮಾಡಿ ಕಳಿಸ್ಬಿಟ್ಟು ನಾನು ಹೇಳ್ತೀನಿ, ಸರ್ ಒಂದು 2 ಪೊಲೀಸ್ನದು ಇಲ್ಲಿದ್ದರೆ ಇವತ್ತೊಂದು ದಿವಸ ಇದ್ರೆ ಒಳ್ಳೇದೊಂದು ಕಾಣ್ತಿತ್ತು, ನಮ್ಮ ಮೇಲೆ ಥ್ರೆಟ್ ಇದೆ ಅಂತ ಹೇಳಿ. ಆ ಪೊಲೀಸ್ ಹೇಳ್ತಾರೆ, ಇಲ್ಲರಿ ನಾವೆಲ್ಲ ಇಲ್ಲಿ ಇರೋಕ್ಕಾಗಲ್ಲ, ಆ ಥರ ಏನಾದರೂ ಗಲಾಟೆ ಆಯಿತು ಅಂದರೆ ನೀವು ಮತ್ತೆ 112ಗೆ ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾರೆ. ನಂತರ ಅವರು ವಾಪಸ್ ಹೋದರು. ಕರೆಕ್ಟಾಗಿ ಒಂದು 15 ನಿಮಿಷ ಅಂದರೆ ಸುಮಾರು 7 ಗಂಟೆಗೆ ನನ್ನ ಗೇಟನ್ನು ಓಪನ್ ಮಾಡಿ ಸುಮಾರು 20 ಜನ ನನ್ನ ಮನೆ ಒಳಗಡೆ ಹೋಗ್ತಾರೆ. ನನ್ನ ಹೆಂಡತಿ ಕೈಯನ್ನು ಎಳೆಯಕ್ಕೆ ಶುರು ಮಾಡ್ತಾರೆ. ನನ್ನ ತಂಗಿ, ನನ್ನ ರಿಲೇಟಿವ್ಸು ಎಲ್ಲ, ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿದ್ದೀವಿ, ಎಲ್ಲರನ್ನೂ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಅಷ್ಟೊಡೆ ನನ್ನ ಫ್ರೆಂಡ್ಸ್ಗಳು ಅವ್ರನ್ನ ಸಮಾಧಾನ ಮಾಡಿ ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಗೇಟ್ ಹೊರಗಡೆ ನಿಲ್ಲಿಸ್ತಾರೆ. ಹುಡುಗಿರೆಲ್ಲ ಹೊರಗಡೆ ಇರಿ ಅಂತ ಹೇಳ್ತಾರೆ. ಆವಾಗ ನನ್ನ ಹೆಂಡತಿ ಇದನ್ನ ವಿಡಿಯೋ ಮಾಡಬೇಕು ಅಂತ ಹೇಳಿ ಆ ಮೊಬೈಲ್ ಕ್ಯಾಮ್ರಾ ತಗೊಂಡು ರೆಕಾರ್ಡ್ ಮಾಡೋಕೆ ಬರ್ತಾರೆ. ಆವಾಗ ರಾಜು ರೆಕಾರ್ಡ್ ಮಾಡಬೇಕಾದ್ರೆ ರಾಜು ನನ್ನ ಹೆಂಡತಿ ಮೊಬೈಲ್ನ ಕಿತ್ಕೊಂಡು, ಅದು ನೀನೇ ಹೇಳಮ್ಮ ಏನಾಯ್ತು ಅಂತ. ಅದೇ ಈ ಸಂದರ್ಭ ನಡಿಬೇಕಾದ್ರೆ ನಾನು ಫಸ್ಟು ಏನೇ ಆಧಾರಗಳು ಬೇಕಂದ್ರು ವಿಡಿಯೋ ಅನ್ನೋ ಕಾರಣದಿಂದ ನಾನು ನನ್ನ ಫೋನ್ ಎತ್ಕೊಂಡು ಹೊರಗಡೆ ಹೋಗ್ತೀನಿ, ಗೇಟ್ ಹತ್ರ ಹೋಗ್ತೀನಿ ವಿಡಿಯೋ ಮಾಡಲಿಕ್ಕೆ ಅಂತ. ಸುಮಾರು ಒಂದು 2-3 ನಿಮಿಷ ಆಗಲಿಲ್ಲ, ಎದುರುಗಡೆ ಬರ್ತಾರೆ, ಫೋನ್ ಕಿತ್ಕೋತಾರೆ, ಕೈಗೆ ಹೊಡಿತಾರೆ, ಶರ್ಟ್ ಎಳಿತಾರೆ, ಶರ್ಟ್ ಹರಿದೋಗುತ್ತೆ. ಇದು ಎಲ್ಲಾ ಸಂದರ್ಭದಲ್ಲಿ ಎಲ್ಲರೂ ಗಾಬರಿ ಆಗ್ತಾರೆ. ಅವಾಗ ನನ್ನ ಗಂಡ ಬರ್ತಾರೆ ಮಧ್ಯದಲ್ಲಿ ಇದನ್ನ ತಡಿಯಕ್ಕೆ ಅಂತ. ನನ್ನ ಗಂಡ ಮತ್ತು ಅವ್ರ ಫ್ರೆಂಡ್ಸ್ ಬರ್ತಾರೆ. ಈ ಸಂದರ್ಭದಲ್ಲಿ ಯಾವ ಗುಂಪಿತ್ತು ಅದೆಲ್ಲ ಕಲ್ಲು ಹೊಡೆಯಕ್ಕೆ ಮತ್ತೆ ಶುರು ಮಾಡ್ತಾರೆ. ಇದು ನಡೀತಿರೋ ಸಂದರ್ಭದಲ್ಲಿ ಕಲ್ಗಳು ಎಸೆಯಕ್ಕೆ ಶುರು ಮಾಡ್ತಾರೆ. ನನ್ನನ್ನು ಕಾಪಾಡ್ಲಿಕ್ಕೆ ಅಂತ ಬಂದವರು ಎಲ್ಲರಿಗೂ ಕಲ್ಲಿಟ್ಟು ಬಿತ್ತು. ಎಸ್ಪೆಷಲಿ ನನ್ನ ಗಂಡನಿಗೆ ನೀವೇ ನೋಡ್ಬೋದು, ಸ್ಟಿಚಸ್ ಆಗಿದೆ, ಕಂಟಿನ್ಯೂಸ್ ಬ್ಲೀಡ್ ಆಗ್ತಿತ್ತು ಆ ಕಲ್ಲು ಹೊಡೆದಿದ್ದ ಸಂದರ್ಭದಲ್ಲಿ. ಎಲ್ಲರಿಗೂ ಬೇಡ್ಕೊಂಡಿದ್ದೀನಿ ನಾನು, ರಕ್ತ ಬರ್ತಾ ಇದೆ ದಯವಿಟ್ಟು ಬಿಟ್ಬಿಡಿ ಅಂತ ಬೇಡ್ಕೊಂಡಿದ್ದೀನಿ. ಯಾರೂ ಬಿಟ್ಟಿಲ್ಲ. ನಾನು, ನನ್ನ ಗಂಡ, ನನ್ನ ನಾದ್ನಿ, ಅವರ ಹಸ್ಬೆಂಡ್ 4 ಜನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕಾರ್ ತೆಗಿತೀವಿ. ಸ್ವಲ್ಪ ಕೂಡ ಮರ್ಯಾದೆ ಇಲ್ಲದೆ, ಮನುಷ್ಯತ್ವ ಇಲ್ಲದೆ ಅಷ್ಟೂ ಜನ, ಸುಮಾರು ಒಂದು 200-250 ಜನ ಇಡೀ ಹಳ್ಳಿಯವರು, ಅದ್ರ ಮಧ್ಯ ಕುಡ್ದಿರೋ ಅಂತ ಗಂಡಸರು ಎಲ್ಲರೂ ಅಟ್ಯಾಕ್ ಮಾಡ್ತಾರೆ ನನ್ನ ಮೇಲೆ, ನನ್ನ ನಾದ್ನಿ ಮೇಲೆ.